श्रीमदानन्दतीर्थभगवत्पादाचार्यगुरुभ्यो नमः। ಹ್ಮ್ 48 ಆಗಬೇಕಲ್ಲ. ಚಿರಪಿತೃಗಳಿಂದಧಮ ಗಂಧರ್ವರುಗಳೆನಿಪರು ದೇವನಾಮಕ ಕೊರತೆ ಎನಿಸುವ ಚಕ್ರವರ್ತಿಗಳಿಂದ ಗಂಧರ್ವ ನರರೊಳುತ್ತಮರೆನಿಸುವರು 1288 ಗುಣದಲ್ಲಿ. ಹಿರಿಯರೆನಿಪರು ಕ್ರಮದಿ ದೇವಾದೇಶ ಬಲದಿಂದ ಹಿಂದೆ 27ನೇ ಕಕ್ಷದವರೆಗೆ ಹೇಳಿದರು. ಅನೇಕ ಗೋಪಿಕಾಸ್ತ್ರೀಯರದು ದೇವಕಿ ಇತ್ಯಾದಿಗಳೆಲ್ಲ ತಾರತಮ್ಯ ಬರುವಂತೆ ಹೇಳಿದರು. ಋಷಿಗಳು ಮತ್ತು ಆಜಾನಜ ದೇವತೆಗಳಿಗೆ ಸಮಾನರಾಗಿರತಕ್ಕಂತಹ ಆ ಚಿರಪಿತೃಗಳು ಅಲ್ಲಿವರೆಗೆ ಬಂತು. 28ವರೆಗೆ ಚಿರಪಿತೃಗಳು. ಆ ಚಿರಪಿತೃಗಳಾದ ಮೇಲೆ ಯಾರು ಎಂಬುದನ್ನು ಹೇಳುತ್ತಾರೆ. 29 ಚಿರಪಿತೃಗಳಿಂದ ಅಧಮ, ಚಿರಪಿತೃಗಳಿಗಿಂತಲೂ ಕಡಿಮೆ. ಚಿರಪಿತೃಗಳು ಅಂದ್ರೆ ಅರ್ಥ ಏನು? ಪಿತೃದೇವತೆಗಳು ಅಂತ ಅರ್ಥ. ಅವ್ರನ್ನೇ ಚಿರಪಿತೃಗಳು ಅಂತಂತಾರೆ. ಹಿಂದಿನ ಪದ್ಯದಲ್ಲಿ ಆ 7 ಜನರು ಉಳಿದು ಅಂತ ಹೇಳಿದರು. ಇದೇ ಪ್ರಸಿದ್ಧರಾದಂತಹ ಮೇಲೆ ಬರುವ ಆ 19ನೇ ಕಕ್ಷದಲ್ಲಿ ಬಂದಂತಹ ಆ 7 ಜನ ಪಿತೃಗಣಗಳು ಏನಿದ್ದಾರೆ, ಆ 7 ಜನ ಪಿತೃಗಳನ್ನು ಹೊರತುಪಡಿಸಿ ಅವರಲ್ಲದೆ ಅಲ್ಲಿ ಸೋಮಪ ಮೊದಲಾದಂತಹ 7 ಜನ ಬರ್ತಾರೆ. ಅವರು ಉತ್ತಮರು 19ನೇ ಕಕ್ಷದಲ್ಲಿ ಬರ್ತಾರೆ. ಅವರಲ್ಲದೆ ಇನ್ನೂ ಬಹಳ ಜನ ಚಿರಪಿತೃಗಳಿದ್ದಾರೆ. ಅವರು ಈ ಕಕ್ಷದಲ್ಲಿ ಬರ್ತಾರೆ. ಈ ಚಿರಪಿತೃಗಳಿಗಿಂತಲೂ ಇನ್ನ ಅಧಮರು ಯಾರು ಅಂದ್ರೆ ಚಿರಪಿತೃಗಳಿಂದ ಅಧಮ ಗಂಧರ್ವರುಗಳೆನಿಪರು ದೇವನಾಮಕ. ದೇವನಾಮಕ ಗಂಧರ್ವರು ಅಂದ್ರೆ ದೇವಗಂಧರ್ವರು ಅಂತ ಅರ್ಥ. ಗಂಧರ್ವರಲ್ಲಿ 2 ಗಣ, ದೇವಗಂಧರ್ವರು, ಮನುಷ್ಯ ಗಂಧರ್ವರು ಅಂತ. ಅದರಲ್ಲಿ ಈ ದೇವಗಂಧರ್ವರ ಕಕ್ಷೆ 5, 29ನೇದು. ಹೀಗಾಗಿ ಆ ಚಿರಪಿತರೊಳಗಿಂತಲೂ ಕಡಿಮೆಯಾದವರು ದೇವಗಂಧರ್ವರು. ಅವರಿಗಿಂತಲೂ ಕಡಿಮೆಯಾದವರು ಕೊರತೆ ಎನಿಸುವ ಚಕ್ರವರ್ತಿಗಳಿಂದ ಗಂಧರ್ವ ನರರೊಳುತ್ತಮರೆನಿಸುವರು. ಇನ್ನ 2ನೇಯವರು ಯಾರು? ನರಗಂಧರ್ವರು, ಮನುಷ್ಯ ಗಂಧರ್ವರು. ಆ ಗಂಧರ್ವ ನರರು ಅಂತ ಹೇಳಿದ್ರು. ಆ ಗಂಧರ್ವ ನರರು ಆದ ಮೇಲಕ್ಕೆ ಚಕ್ರವರ್ತಿಗಳು. ಹೀಗಿರುವಾಗ ಅಲ್ಲಿ ಏನ್ ಹೇಳ್ತಾ ಇದ್ದಾರೆ? ಈ ದೇವನಾಮಕ ಗಂಧರ್ವರು ಅಂತ ಹೇಳಿ ಅವರಿಗಿಂತಲೂ ಕಡಿಮೆ ಇರುವಂತಹ ಚಕ್ರವರ್ತಿಗಳೇನಿದ್ದಾರೆ, ಆ ಚಕ್ರವರ್ತಿಗಳಿಗಿಂತಲೂ 100 ಗುಣ ಹೆಚ್ಚಾದವರು ಈ ನರಗಂಧರ್ವರು. ಅಂದ್ರೆ ಅರ್ಥ ಏನಾಯ್ತು? ದೇವಗಂಧರ್ವರಿಗೆ ಈ ಚಕ್ರವರ್ತಿಗಳಿಗೆ ಮಧ್ಯದಲ್ಲಿ ನರಗಂಧರ್ವರಿದ್ದಾರೆ ಅಂತ ಅರ್ಥ. ದೇವಗಂಧರ್ವರು ಆದ ಮೇಲೆ ನರಗಂಧರ್ವರು, ಆದ ಮೇಲೆ ಚಕ್ರವರ್ತಿಗಳು ಅಂತ ಹಿಂಗ.
ಕೊರತೆ ಎನಿಸುವ ಚಕ್ರವರ್ತಿಗಳಿಂದ ಅಂದ್ರೆ ದೇವಗಂಧರ್ವರಿಗಿಂತಲೂ ಕೊರತೆ ಎನಿಸುವ ಅವರಿಗಿಂತಲೂ ಕಡಿಮೆಯಾದ ಚಕ್ರವರ್ತಿಗಳಿಂದ ಅಂದ್ರೆ ಇಮ್ಮಿಡಿಯೇಟ್ ಆಗಿ ಬಂದಂತಹ ನರಗಂಧರ್ವರನ್ನು ಹೇಳದೆ ಇನ್ನೊಂದು ಸ್ಟೆಪ್ ಬಿಟ್ಟು ಮುಂದಿನ ಸ್ಟೆಪ್ ಹೋದರು. ದೇವಗಂಧರ್ವರಿಗಿಂತಲೂ ಕಡಿಮೆಯಾದವರು ಚಕ್ರವರ್ತಿಗಳು. ಮತ್ತೆ ಮಧ್ಯದಲ್ಲಿ ನರಗಂಧರ್ವರನ್ನು ಬಿಟ್ರಲ್ಲ ಅಂದ್ರೆ ಅದಕ್ಕೆ ಮತ್ತು ಹೇಳ್ತಾರೆ ಮಧ್ಯದಲ್ಲಿ ಗಂಧರ್ವ ನರರುಳು ಉತ್ತಮರೆನಿಸುವರು. ಗಂಧರ್ವ ನರರು ಅಂದ್ರೆ ನರಗಂಧರ್ವರು ಅವರು ಈ ಚಕ್ರವರ್ತಿಗಳಿಗಿಂತಲೂ ಉತ್ತಮ. ಅಂದ್ರೆ ಅರ್ಥ ಏನಾಯ್ತವಾಗ ದೇವಗಂಧರ್ವರಿಗಿಂತಲೂ ಕಡಿಮೆ, ಈ ಚಕ್ರವರ್ತಿಗಳಿಗಿಂತಲೂ ಹೆಚ್ಚು ಅಂತ ಆಯ್ತು. ಎಷ್ಟು ಹೆಚ್ಚು ಅಂತಂದ್ರೆ 1288 ಗುಣದಲ್ಲಿ 1288 ಸೇರಿಸಿದ್ರೆ 100 ಅಂತ ಆಯ್ತು. 100 ಗುಣದಲ್ಲಿ ಹಿರಿಯರೆನಿಪರು. ಅವರಲ್ಲಿಯೂ ಕೂಡ ಕ್ರಮದಿ ದೇವಾವೇಶ ಬಲದಿಂದ ದೇವತೆಗಳ ಆವೇಶದಿಂದ ಅವರು ಅಧಿಕರಾಗ್ತಾರೆ ಅಂತ ಅರ್ಥ. ದೇವತೆಗಳ ಆವೇಶ ಬಲದಿಂದ ಇವರಲ್ಲಿ ಹೆಚ್ಚು ಕಡಿಮೆ ಆಗ್ತದೆ. ಕೇವಲ 100 ಗುಣ 50 ಗುಣ ಅಂತ ಕೆಲವು ಕಡೆ ಹೇಳ್ತಾರೆ, ಬೇರೆ ಬೇರೆ ಕಡೆ ಇನ್ನೂ ಹೆಚ್ಚು ಗುಣ ಅಂತ ಹೇಳ್ತಾರೆ. ಹೆಂಗ ಅಂತಂದ್ರೆ ದೇವತೆಗಳ ಆವೇಶ ಬಲ ಇದ್ದಾಗ ಅವರು ಇನ್ನೂ ಹೆಚ್ಚಿನ ಗುಣದಿಂದ ಅಧಿಕರಾಗ್ತಾರೆ ಎಂಬ ಮಾತನ್ನು ಹೇಳ್ತಾ ಇದ್ದಾರೆ. ಸೊ ಚಿರಪಿತೃಗಳಾದ ಮೇಲೆ ದೇವಗಂಧರ್ವರು, ಆ ದೇವಗಂಧರ್ವರಾದ ಮೇಲೆ ನರಗಂಧರ್ವರು, ನರಗಂಧರ್ವರಾದ ಮೇಲೆ ಚಕ್ರವರ್ತಿಗಳು, ಆ ಚಕ್ರವರ್ತಿಗಳಿಗಿಂತಲೂ 100 ಗುಣ ಹೆಚ್ಚು ನರಗಂಧರ್ವರು, ಅವರಿಗಿಂತಲೂ 100 ಗುಣ ಹೆಚ್ಚು ದೇವಗಂಧರ್ವರು ಅಂತ ಹಿಂಗ ಅವರಲ್ಲಿಯೂ ಕೂಡ ಆ ದೇವಾವೇಶ ಬಲದಿಂದ ಆ ಗುಣಗಳ ಹೆಚ್ಚು ಕಡಿಮೆ ಆಗ್ತಾ ಇರ್ತದೆ ಎಂಬ ಮಾತನ್ನು ಹೇಳ್ತಾರೆ. ಚಿರಪಿತೃಗಳಿಗಿಂತ ಚಿರಪಿತೃಗಳಿಗಿಂತ ದೇವಗಂಧರ್ವರು ಕಡಿಮೆ. ಚಕ್ರವರ್ತಿಗಳು ಅವರಿಗಿಂತಲೂ ಕಡಿಮೆ. ಅವರಿಗೆ 100 ಪಟ್ಟು ಹೆಚ್ಚು ನರಗಂಧರ್ವರು. ಅವರಿಗೆ 100 ಪಟ್ಟು ಹೆಚ್ಚು ನರಗಂಧರ್ವರು. ದೇವತೆಗಳ ಆವೇಶ ಬಲದಿಂದ ಇವರಲ್ಲಿ ಆಧಿಕ್ಯ ಇರುತ್ತದೆ. ಚಿರಪಿತೃಗಳಿಂದ ಧಮಗಂಧರ್ವರುಗಳೆನಿಪರು ದೇವನಾಮಕ. ಕೊರತೆನಿಸುವ ಚಕ್ರವರ್ತಿಗಳಿಂದ ಗಂಧರ್ವ. ನರರುಳುತ್ತಮರೆನಿಸುವರು 1288 ಗುಣದಲ್ಲಿ.
ಹಿರಿಯರೆನಿಪರು ಕ್ರಮದಿ ದೇವಾವೇಶ ಬಲದಿಂದ. ಈಗ ದೇವಗಂಧರ್ವರು ನರಗಂಧರ್ವರು ಅಂತ ಇಬ್ರು ಗಂಧರ್ವರು ಹೇಳಿದ್ರಲ್ಲ, ಯಾಕಪ್ಪ ಇಬ್ಬಿಬ್ರು ಗಂಧರ್ವರು ಏನದು, ಒಬ್ಬ ಗಂಧರ್ವ ಇದ್ರೆ ಸಾಲದೇನು, ಈ ಇಬ್ರು ಗಂಧರ್ವರು ಯಾಕ, ಅವ್ರ ಕೆಲಸ ಏನು ಅಂತ ಸಂಶಯ ಬಂದ್ರೆ ಅದಕ್ಕೆ ಮುಂದಿನ ಪದ್ಯದಲ್ಲಿ ಸಮಾಧಾನ ಕೊಡ್ತಾರೆ. ದೇವತೆಗಳಿಂ ಪ್ರೇಷ್ಯರೆನಿಪರು. ದೇವಗಂಧರ್ವರುಗಳವರಿಂದಾವಕಾಲಕ್ಕೂ ಶಿಕ್ಷಿತರು ನರನಾಮ ಗಂಧರ್ವ. ಕೇವಲತಿ ಸದ್ಭಕ್ತಿ ಪೂರ್ವಕ ಯಾವದಿಂದ್ರಿಯಗಳ ನಿಯಾಮಕ. ಶ್ರೀವರನೆ ಎಂದರಿತು ಭಜಿಪರು ಮಾನುಷೋತ್ತಮರು. ದೇವಗಂಧರ್ವರು ಅಂದ್ರೆ ಏನು, ನರಗಂಧರ್ವ ಅಂದ್ರೆ ಏನು, ಏನವರಲ್ಲಿ ಭೇದ ಅಂದ್ರೆ, ದೇವತೆಗಳಿಂ ಪ್ರೇಷ್ಯರು ಎನಿಪರು. ಪ್ರೇಷ್ಯರು ಅಂದ್ರೆ ಸೇವಕರು ಅಂತ ಅರ್ಥ. ಈ ದೇವಗಂಧರ್ವರು ಯಾರಿಗೆ ಸೇವಕರು, ದೇವತೆಗಳಿಂ ಪ್ರೇಷ್ಯರೆನಿಪರು. ದೇವತೆಗಳಿಗೆ ಇವರು ಪ್ರೇಷ್ಯರು ಅಂತ ಆಗ್ತಾರೆ. ಅಂದ್ರೆ ದೇವತೆಗಳು ಏನಾದರೂ ಆಜ್ಞೆ ಮಾಡಿದರೆ ಯಾರು ಮಾಡಬೇಕಾ ಕೆಲಸ, ದೇವಗಂಧರ್ವರು ಮಾಡಬೇಕು. ಆ ದೇವಗಂಧರ್ವರಿಗೆ ದೇವಗಂಧರ್ವರುಗಳು ಅವರಿಂದ ಆವಕಾಲಕರು ಶಿಕ್ಷಿತರು ನರನಾಮ ಗಂಧರ್ವ. ಈ ದೇವಗಂಧರ್ವರು ಏನ್ ಮಾಡ್ತಾರೆ, ನರಗಂಧರ್ವರಿಗೆ ಆಜ್ಞೆ ಮಾಡ್ತಾರೆ. ನರಗಂಧರ್ವ ಹೋಗಿ ಕೆಲಸ ಮಾಡಬೇಕು. ದೇವತೆಗಳು ಡೈರೆಕ್ಟ್ ಆಗಿ ನರಗಂಧರ್ವರಿಗೆ ಆಜ್ಞೆ ಮಾಡೋದಿಲ್ಲ. ಹಂಗ ಪ್ರೈಮ್ ಮಿನಿಸ್ಟರ್ ಡೈರೆಕ್ಟ್ ಎಲ್ಲರೂ ಆಜ್ಞೆ ಮಾಡೋದಿಲ್ಲಲ್ಲ, ಹಂಗ ದೇವತೆಗಳೇನ್ ಮಾಡ್ತಾರೆ, ದೇವಗಂಧರ್ವರಿಗೆ ಆಜ್ಞೆ ಮಾಡ್ತಾರೆ. ಆ ದೇವಗಂಧರ್ವರು ನರಗಂಧರ್ವರಿಗೆ ಆಜ್ಞೆ ಮಾಡ್ತಾರೆ, ಅವರು ಕೆಲಸ ಮಾಡ್ಕೊಂಡ್ ಬರ್ತಾರೆ. ಹೀಗೆ ದೇವತೆಗಳಿಂ ಪ್ರೇಷ್ಯರೆನಿಪರು ಯಾರು, ದೇವಗಂಧರ್ವರುಗಳು. ಅವರಿಂದ ಅಂದ್ರೆ ಆ ದೇವಗಂಧರ್ವರಿಂದ ಆವಕಾಲಕ್ಕೂ ಶಿಕ್ಷಿತರು, ಎಲ್ಲಾ ಕಾಲಕ್ಕೂ ಕೂಡ ಶಿಕ್ಷಿತರು ಅಂದ್ರೆ ಅವ್ರ ಕೈಗಳ ಕೆಲಸ ಮಾಡೋರು ಅಂತ ಅರ್ಥ. ಯಾರು, ನರನಾಮ ಗಂಧರ್ವ. ನರ ಎಂಬ ಹೆಸರುಳ್ಳ ಗಂಧರ್ವರು ಅಂದ್ರೆ ನರಗಂಧರ್ವರು. ನರಗಂಧರ್ವರು ಅಂದ್ರು ಒಂದೇ, ಮನುಷ್ಯ ಗಂಧರ್ವರು ಅಂದ್ರು ಒಂದೇ. ಹೀಗಾಗಿ ದೇವತೆಗಳಿಗೆ ಸೇವಕರು ದೇವಗಂಧರ್ವರು, ಆ ದೇವಗಂಧರ್ವರಿಗೆ ಸೇವಕರು ಮನುಷ್ಯ ಗಂಧರ್ವರು. ಅಲ್ಲಿಗಾಯ್ತು 31 ಕೊನೆಯ ತಾರತಮ್ಯದಲ್ಲಿ 32ನೆಯವರು ಯಾರು, ಕೇವಲ ಅತಿ ಸದ್ಭಕ್ತಿ ಪೂರ್ವಕ ಯಾವದಿಂದ್ರಿಯಗಳ ನಿಯಾಮಕ ಶ್ರೀವರನೇ ಎಂದರಿತು ಭಜಿಪರು ಮಾನುಷೋತ್ತಮರು. ಲಾಸ್ಟ್ ಸ್ಟೇಜ್ ಮಾನುಷೋತ್ತಮರು ಅಂದ್ರೆ ಮುಕ್ತಿಯೋಗ್ಯರಲ್ಲಿ ಲಾಸ್ಟ್ ಬಂದವರು ಯಾರು, ಮಾನುಷೋತ್ತಮರು. ಮನುಷ್ಯರಲ್ಲಿ ಉತ್ತಮರು ಇವರೇ ಮಾನುಷೋತ್ತಮರು. ಇವರು ಇಲ್ಲಿಂದ ಆ ಮುಕ್ತಿಯೋಗ್ಯರ ಗಣ ಪ್ರಾರಂಭವಾಗ್ತದೆ. ಸೊ ಮುಕ್ತಿಯೋಗ್ಯರ ಗಣ ಎಲ್ಲಿಂದ ಪ್ರಾರಂಭ ಆಗ್ತದೆ ಅಂದ್ರೆ ಮಾನುಷೋತ್ತಮರಿಂದ ಅಂತ ಹೇಳಬೇಕು. ಆ ಮಾನುಷೋತ್ತಮರು ಎಂಥವರು, ಅವರು ಮತ್ತೆ ಮುಕ್ತಿಯೋಗ್ಯರು ಅಂದ್ರೆ ಸರೇ ತಾರತಮ್ಯದಲ್ಲಿ ಕೊನೆ ಇದ್ದಾರೆ. ಅಂತಹ ಮಾನುಷೋತ್ತಮರೇ ಹೇಗಿರ್ತಾರೆ ಅಂದ್ರೆ ಕೇವಲ ಅತಿ ಸದ್ಭಕ್ತಿ ಪೂರ್ವಕ ಯಾವದಿಂದ್ರಿಯಗಳ ನಿಯಾಮಕ ಶ್ರೀವರನೇ ಎಂದರಿತು ಭಜಿಪರು. ಆ ಲಾಸ್ಟ್ನಲ್ಲಿರತಕ್ಕಂತಹ ಮಾನುಷೋತ್ತಮರ ಯೋಗ್ಯತನೆ ಅಂತಹದ್ದು ಕೇವಲ ಅತಿ ಸದ್ಭಕ್ತಿ, ಅತ್ಯಂತ ನೋಡ್ರಿ ಎಷ್ಟು ವಿಶೇಷ ಕೊಟ್ಟ ನೋಡ್ರಿ. ಬರೇ ಭಕ್ತಿಪೂರ್ವಕ ಅಂದಿಲ್ಲ, ಸದ್ಭಕ್ತಿ ಪೂರ್ವಕ ಅಂದ್ರು. ಬರೇ ಸದ್ಭಕ್ತಿ ಪೂರ್ವಕ ಅಂದಿಲ್ಲ, ಅತಿ ಸದ್ಭಕ್ತಿ ಪೂರ್ವಕ ಅಂದ್ರು. ಬರೇ ಅತಿ ಸದ್ಭಕ್ತಿ ಪೂರ್ವಕ ಅಲ್ಲ, ಕೇವಲ ಅತಿ ಸದ್ಭಕ್ತಿ ಪೂರ್ವಕ. ನೋಡ್ರ, ಆ ಭಕ್ತಿಗೆ ಎಷ್ಟೆಷ್ಟು ವಿಶೇಷಣಗಳು ಕೊಟ್ಟರು.
ಹೀಗಾಗಿ ಅಂತಹ ಅತಿ ಪರಿಪಕ್ವ ಭಕ್ತಿ ಅಂತ ಕರೀತಾರೆ ಅದನ್ನೇ. ಅತ್ಯಂತ ಪರಿಪಕ್ವವಾದ ಭಕ್ತಿಯಿಂದ, ಕೇವಲ ಅತಿ ಸದ್ಭಕ್ತಿ, ಅತ್ಯಂತ ಭಕ್ತಿ, ಸದ್ಭಕ್ತಿ. ಆ ಭಕ್ತಿಯು ಹೆಂಗಿರಬೇಕು? ಸದ್ಭಕ್ತಿ ಆಗಿರಬೇಕು. ಅಂದರೆ ಮೂಢಭಕ್ತಿ ಆಗಿರಬಾರ್ದು ಅಂತ. ಕಂಡವರನ್ನೆಲ್ಲ ನಮಸ್ಕಾರ ಮಾಡೋಕಂತ, ಕಂಡವರೆಲ್ಲ ದಿಂಡುರುಳಿಕೊಳ್ಳುಕಂತ ಹಂಗೆಲ್ಲ ಆಗಬಾರ್ದು. ಶಾಸ್ತ್ರದ್ವಾರ, ಗುರುಗಳ ದ್ವಾರ ದೇವರು ಅಂದರೆ ಏನೋ, ಆ ದೇವರ ಲಕ್ಷಣಗಳೇನೋ ಅಂತ ತಿಳ್ಕೊಂಡು ಯಾರಿಗೆ ನಮಸ್ಕಾರ ಮಾಡಬೇಕು, ಆ ಭಗವಂತನ ಮಹಿಮೆ ಎಂಥದ್ದು, ಯಾವ ರೀತಿಯಾಗಿ ಅವನಲ್ಲಿ ಭಕ್ತಿ ಮಾಡಬೇಕು, ಇವನ್ನೆಲ್ಲ ಗುರುಗಳ ದ್ವಾರ ತಿಳಿದುಕೊಂಡು ಭಕ್ತಿ ಮಾಡಬೇಕು. ಅದು ಸದ್ಭಕ್ತಿ ಅಂತ ಆಗ್ತದೆ. ಇಷ್ಟು ಹೊರತು ಹಾದೆ ಹೋದ ಇದ್ದವನ್ನೆಲ್ಲ ಗಲ್ಲ ಬಡ್ಕೊಂಡೆಲ್ಲ ನಮಸ್ಕಾರ ಮಾಡ್ಕೊಂತ ಇದ್ರೆ ಲಾಭ ಇಲ್ಲ. ಅದರಿಂದ ಪಾಪನೇ ಬರುತ್ತೆ ಹೊರತು ಪುಣ್ಯ ಬರೋದಿಲ್ಲ. ಎಲ್ಲ ಬಾವು ನೋಡ್ತಾ ಇರ್ತಾರೆ, ಹಾದಿಲ್ಲಿ ಹೋಗ್ತಾ ಇರ್ತಾರೆ, ಯಾರು ಕಂಡ್ರೂ ನಮಸ್ಕಾರ ಮಾಡ್ತಾ ಇರ್ತಾರೆ. ಹಂಗೆ ಮಾಡಬಾರದು ಅಂತ ಶ್ರೀಮದ್ ಆಚಾರ್ಯ ಹೇಳ್ತಾರೆ. ಯಾರಿಗೆ ನಮಸ್ಕಾರ ಮಾಡಬೇಕು, ಯಾವ ದೇವಸ್ಥಾನದಲ್ಲಿ ಹೋಗಿ ನಾವು ನಮಸ್ಕಾರ ಮಾಡಬೇಕು ಅಂತಂದ್ರೆ, ಯಾರ ಅತಿ ಪ್ರಾಚೀನವಾದ ದೇವಾಲಯಗಳು ಮತ್ತು ಸ್ವಯಂ ವ್ಯಕ್ತ ಪ್ರತಿಮೆಗಳು ಅಥವಾ ಹಿರಿಯರು ಪೂರ್ವಜರು ನಮ್ಮ ಸಿದ್ಧಾಂತದಲ್ಲಿ ಆ ಅನೂಚಾನವಾದಂತಹ ಸತ್ಸಂಪ್ರದಾಯದಲ್ಲಿ ಬಂದ ಮಹಾನುಭಾವರು ಹಿಂದಿನವರು ಯಾರಾದರೂ ಪ್ರತಿಷ್ಠೆ ಮಾಡಿರಬೇಕು. ಅಂತಹ ವಿಗ್ರಹಗಳಿಗೆ ಮಾತ್ರನೇ ನಮಸ್ಕಾರ ಮಾಡಿ ಸೇವಾದಿಗಳು ಮಾಡಬೇಕು. ಆದರೆ ಯಾರೋ ಪ್ರತಿಷ್ಠೆ ಮಾಡಿರ್ತಾರೆ, ಯಾವ್ಯಾವುದೋ ದೇವರು ಇರ್ತವ, ಹೋತಾ ಗಲ ಹೊಡಿತಾರೆ, ನಮಸ್ಕಾರ ಮಾಡಿ ಹೋಗ್ತಾ ಇರ್ತಾರೆ. ಹಂಗೆಲ್ಲ ಮಾಡಬಾರ್ದು. ಹಂಗೆ ಮಾಡಿದ್ರೆ ಇದ್ದ ಪುಣ್ಯ ಎಲ್ಲ ಹೋಗ್ಬಿಡ್ತದೆ ಅಷ್ಟೇ. ಯಾಕೆ? ಪ್ರತಿಷ್ಠಾ ಅಂದರೆ ಅಲ್ಲಿ ಸಮೀಚೀನವಾದ ನಮಗೆ ಮುಕ್ತಿಯೋಗ್ಯವಾದಂತಹ ಸಾಧನೆಗಳನ್ನು ಕೊಳ್ಳಿಕ್ಕೆ ಅಲ್ಲಿ ಭಗವಂತ ಒಂದು ವಿಶಿಷ್ಟ ಸನ್ನಿಧಾನದಿಂದ ಇರಬೇಕಲ್ಲ. ಯಾವಾಗಿರ್ತಾನೆ ಅಂದರೆ ಆ ರೀತಿಯಾದ ಭಾವನೆ, ಹರಿಸರ್ವೋತ್ತಮತ್ವ ಭಾವನೆ, ವಾಯುಜೀವೋತ್ತಮತ್ವ ಭಾವನೆ ಅವೆಲ್ಲ ಇಟ್ಟುಕೊಂಡು ಜ್ಞಾನಪೂರ್ವಕವಾಗಿ ಯಾರು ಪ್ರತಿಷ್ಠಾ ಮಾಡಿರ್ತಾರೆ ಅಂತಹ ಪ್ರತಿಮೆಯಲ್ಲಿ ಮಾತ್ರನೇ ಆ ರೀತಿಯಾದಂತಹ ಸನ್ನಿಧಾನ ಇರ್ತದೆ, ಭಗವಂತನ ಸನ್ನಿಧಾನ. ಬೇರೆ ಬೇರೆ ಕಡೆಗೆ ಇರ್ತದೆ, ಆದರೆ ಅದು ಒಳ್ಳೆಯ ವರಗಳನ್ನು ಕೊಡ್ಲಿಕ್ಕಲ್ಲ. ಬೇರೆ ಬೇರೆ ಕೆಟ್ಟ ವರಗಳನ್ನು ಕೊಡ್ಲಿಕ್ಕೆ ಇರ್ತಾನೆ ಬೇಕಾದರೆ ಅಲ್ಲಿ ದೇವರು. ಎಲ್ಲ ಕಡೆ ದೇವರಲ್ರಿ ಅಂತಂದ್ರೆ ಎಲ್ಲ ಕಡೆ ದೇವರಿದ್ದಾನೆ, ಆದರೆ ಯಾವ ರೀತಿಯಾಗಿರ್ತಾನೆ, ಏನು ವರ ಕೊಡ್ಲಿಕ್ಕಿರ್ತಾನೆ? ರಾವಣನಲ್ಲಿ ದೇವರಿದ್ದಾನೆ, ಕಂಸನಲ್ಲಿ ದೇವರಿದ್ದಾನೆ, ಹಂಗಂದ್ರೆ ಅವನ್ನ ಪೂಜೆ ಮಾಡ್ತೀವಿ. ಹಾಗೆ ಎಲ್ಲೆಲ್ಲಿ ಭಗವಂತ ಎಲ್ಲ ಕಡೆಗೂ ಇದ್ರೂ ಕೂಡ ಎಲ್ಲಿ ಉಪಾಸನೆ ಮಾಡಬೇಕು, ಎಲ್ಲಿ ನಮಸ್ಕಾರ ಮಾಡಬೇಕು ಎಂಬುದನ್ನು ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಅದಕ್ಕಾಗಿ ಅತಿ ಸದ್ಭಕ್ತಿ ಪೂರ್ವಕ ಅಂತ ಕೊಟ್ರು. ಅತ್ಯಂತ ಸದ್ಭಕ್ತಿ, ಸಮೀಚೀನವಾದಂತಹ ಭಕ್ತಿ ಅಂದರೆ ಶಾಸ್ತ್ರದಲ್ಲಿ ಹೇಳಿದ ರೀತಿಯಲ್ಲಿ ಆ ಗುರುಗಳ ದ್ವಾರ ತಿಳಿದುಕೊಂಡು ಹೇಗೆ ಭಕ್ತಿ ಮಾಡಬೇಕು ಅಂತ ತಿಳಿದುಕೊಂಡು ಆ ರೀತಿಯಾದ ಭಕ್ತಿ. ಅದು ಏನು ಬರೇ ಕೇವಲ ಭಕ್ತಿ ಮಾಡೋದಲ್ಲ. ಅತಿ ಸದ್ಭಕ್ತಿ ಅಂದ್ರು ಅತ್ಯಂತ ದೃಢವಾದಂತಹ ಭಕ್ತಿಯನ್ನು ಮಾಡಬೇಕು. ಇವತ್ತಿತ್ತು ನಾಳೆ ಹೋಗತಕ್ಕಂತಹ ಭಕ್ತಿ ಅಲ್ಲ, ದೃಢವಾದಂತಹ ಭಕ್ತಿಯನ್ನು ಮಾಡಬೇಕು. ಕೇವಲ ಅಂತಂದ್ರು ಅದಕ್ಕೆ. ಕೇವಲ ಅಂದರೆ ಇನ್ನು ಯಾರಲ್ಲೂ ಅಂತ ಭಕ್ತಿ ಮಾಡಬಾರದು. ಹರಿ ಸರ್ವೋತ್ತಮ ಅಂತ ತಿಳ್ಕೊಂಡ್ರೆ ಶ್ರೀಹರಿ, ಆ ಶ್ರೀಹರಿಯಲ್ಲಿ ಮಾಡುವಂತಹ ಭಕ್ತಿಯನ್ನು ಯಾರಲ್ಲೂ ಮಾಡಲಿಕ್ಕಿಲ್ಲ, ಲಕ್ಷ್ಮೀದೇವಿಯಲ್ಲೂ ಮಾಡಲಿಕ್ಕಿಲ್ಲ. ಭಗವಂತನಲ್ಲಿ ಎಷ್ಟು ಭಕ್ತಿ ಮಾಡ್ತೀವಿ, ಆ ಸರ್ವೋತ್ತಮ ಅಂತ ಭಕ್ತಿ ಮಾಡ್ತೀವಿ. ಲಕ್ಷ್ಮೀದೇವಿ ಕೂಡ ಸರ್ವೋತ್ತಮಳು ಅಂತ ಭಕ್ತಿ ಮಾಡ್ತೀವಿ ಏನು? ವಾಯುದೇವರಲ್ಲಿ, ಇಂದ್ರದೇವರಲ್ಲಿ, ಗುರುಗಳಲ್ಲಿ ಆ ಭಗವಂತನಲ್ಲಿ ಎಷ್ಟು ಭಕ್ತಿ ಮಾಡ್ತೀವೋ ಅಷ್ಟು ಭಕ್ತಿ ಬೇರೆಯವರಲ್ಲಿ ಮಾಡಲಿಕ್ಕಿಲ್ಲಲ್ಲ. ಅದಕ್ಕಾಗಿಯೇ ದಾಸರಾಯರು ಇಷ್ಟೆಲ್ಲ ತಾರತಮ್ಯ ಸಂಧಿಗಳನ್ನು ರಚನೆ ಮಾಡಿದ್ದು. ತಾರತಮ್ಯ ಕ್ರಮವಾಗಿಯೇ ನಮಸ್ಕಾರ, ಅವರಿಗೆ ಪೂಜಾದಿಗಳೆಲ್ಲ ಸಲ್ಲಿಸಬೇಕು. ಅದಕ್ಕೆ ಕೇವಲ ಅಂತಂದ್ರು. ಕೇವಲ ಅಂದರೆ ಅರ್ಥ ಏನು? ಆ ಭಗವಂತನಲ್ಲಿ, ಕೇವಲ ಅಂದರೆ ಆ ಭಗವಂತನಲ್ಲಿ ಮಾಡಿದಷ್ಟು ಭಕ್ತಿ ಇನ್ನೊಬ್ಬರಲ್ಲಿ ಮಾಡಲಿಕ್ಕಿಲ್ಲ. ಎಲ್ಲರನ್ನ ಕಲಿಸಿ ಹೊಡೆದು ಬಿಟ್ಟು ಒಂದೇ ದರ ಇಟ್ಟು ನಮಸ್ಕಾರ ಮಾಡಿಬಿಟ್ಟು ಗೋವಿಂದ ಅಂದ್ಬಿಟ್ರೆ ಲಾಭಿಲ್ಲ. ತಾರತಮ್ಯ ಕ್ರಮದಿಂದೇ ಮಾಡಬೇಕು. ಎಲ್ಲರೂ ಒಂದೇ ಅಂತ ಭಾವನೆಯಿಂದ ಮಾಡಿದರೆ ಗೋವಿಂದ ನರಕದಲ್ಲಿ ಹಾಕ್ತಾನಷ್ಟೇ ಭಗವಂತ. ಅದಕ್ಕಾಗಿ ಕೇವಲ ಅತಿ ಸದ್ಭಕ್ತಿ ಪೂರ್ವಕ, ಯಾವದಿಂದ್ರಿಯಗಳ ನಿಯಾಮಕ ಶ್ರೀವರನೇ ಅಂತ ತಿಳಬೇಕು. ಯಾವದಿಂದ್ರಿಯಗಳ ನಿಯಾಮಕ, ಎಲ್ಲ ಇಂದ್ರಿಯಗಳಲ್ಲಿ, ನಮ್ಮ ಎಲ್ಲ ಇಂದ್ರಿಯಗಳಲ್ಲಿ ಆ ಭಗವಂತನೇ ಇದ್ದು ನಿಯಮನ ಮಾಡ್ತಾನೆ, ಪ್ರೇರಣೆ ಮಾಡ್ತಾನೆ. ಸರ್ವಾಂತರ್ಯಾಮಿ, ಸರ್ವಪ್ರೇರಕ, ಸರ್ವೇಶ್ವರ ಅಂತ ಭಗವಂತನನ್ನು ತಿಳಿದು ಯಾವದಿಂದ್ರಿಯಗಳ ನಿಯಾಮಕ ಶ್ರೀವರನೇ ಎಂದು ಅರಿತು, ಆ ಶ್ರೀವರನೇ, ಆ ಶ್ರೀಪತಿಯಾದ ಲಕ್ಷ್ಮೀಪತಿಯಾದ ಭಗವಂತನೇ ನಮ್ಮ ಎಲ್ಲ ಇಂದ್ರಿಯಗಳಲ್ಲಿ ನಿಂತುಕೊಂಡು ಪ್ರೇರಣೆ ಮಾಡ್ತಾನೆ. ನಮ್ಮ ಜೀವದಲ್ಲಿ ಇದ್ದುಕೊಂಡು ನಮ್ಮನ್ನು
ಆ ಜೀವ ಅಂತ ಅನಿಸ್ತಾನೆ ಅಂತ ಭಗವಂತನ ಸರ್ವಾಂತರ್ಯಾಮಿತ್ವವನ್ನು ತಿಳಿದು ಭಜಿಪರು ಮಾನುಷೋತ್ತಮರು. ಈ ರೀತಿಯಾಗಿ ಭಜನೆ ಮಾಡತಕ್ಕಂಥವರು, ಈ ರೀತಿಯಾಗಿ ಉಪಾಸನೆ ಮಾಡುವವರು ಮಾನುಷೋತ್ತಮರು. ನೋಡ್ರಿ ಏನಾಯ್ತು ಈಗ ಅಂದರೆ ತಾರತಮ್ಯದಲ್ಲಿ ಕೊನೆಗಿರತಕ್ಕಂತಹ ಮಾನುಷೋತ್ತಮರೇ ಈ ರೀತಿಯಾಗಿ ಭಕ್ತಿ ಮಾಡುತ್ತಾರೆ ಅಂದರೆ ಇನ್ನು ಇವರಿಗಿಂತಲೂ ಉತ್ತಮರಾದವರು ಯಾವ ರೀತಿಯಾದ ಭಕ್ತಿ ಮಾಡುತ್ತಾರೆ, ಅವರ ಅನುಸಂಧಾನ ಹೇಗಿರ್ತದೆ, ನಮ್ಮ ಊಹೆಗೆ ನಿಲ್ಕೋದಿಲ್ಲ. ಇಷ್ಟು ಮಾಡಲಿಕ್ಕೆ ಇಷ್ಟು ಮಾಡಬೇಕಾ ಮಾನುಷೋತ್ತಮರಾದರೆ ಅಂತ ಅನ್ನಿಸ್ತದೆ. ಮತ್ತೆ ಅಂದರೆ ಇದೇನು ಲೀಸ್ಟ್, ಇದು ಮೋಕ್ಷಕ್ಕೆ ಮಿನಿಮಮ್ ಕ್ವಾಲಿಫಿಕೇಶನ್. ಮೋಕ್ಷಕ್ಕೆ ಇದು ಮಿನಿಮಮ್, ಇಷ್ಟು ಮಾಡಿದ್ರೇನೆ ಮೋಕ್ಷ ಬರೋದು. ಸೊ ಮಾನುಷೋತ್ತಮರೇ ಇಷ್ಟು ಮಾಡ್ತಾರೆ ಅಂತಂದ್ಮೇಲೆ ಅವರಿಗಿಂತಲೂ ಉತ್ತಮರಾದ ಚಕ್ರವರ್ತಿಗಳು, ಅವರಿಗಿಂತಲೂ ಉತ್ತಮರಾದ ನರಗಂಧರ್ವರು, ದೇವಗಂಧರ್ವರು, ರಾಜಾಂಜ ದೇವತೆಗಳು, ಮತ್ತೆ ಕರ್ಮಜ ದೇವತೆಗಳು, ತತ್ವಾಭಿಮಾನಿ ದೇವತೆಗಳು, ಕೊನೆಗೆ ವಾಯುದೇವರು, ಲಕ್ಷ್ಮೀದೇವಿ, ಅವರ ಭಕ್ತಿ ಯಾವ ರೀತಿಯಾಗಿರ್ತದೆ, ಅವರ ಅನುಸಂಧಾನ ಯಾವ ರೀತಿಯಾಗಿರ್ತದೆ, ಅವೆಲ್ಲ ನಮ್ಮ ಊಹೆಗೆ ನಿಲ್ಕೋದಿಲ್ಲ. ಹೀಗಾಗಿ ಅದೆಲ್ಲ ನಮ್ಮ ಊಹೆ ನಿಲ್ಕೋದಿಲ್ಲದಕ್ಕಾಗಿ ಮಿನಿಮಮ್ ತಿಳ್ಕೊಳ್ರಪ್ಪ. ಮಿನಿಮಮ್ ನಾವಂತೂ ಮಾನುಷೋತ್ತಮರಾಗಬೇಕಾ, ಮೋಕ್ಷಕ್ಕೆ ಹೋಗ್ಲಿಕ್ಕೆ ಮಿನಿಮಮ್ ಕ್ವಾಲಿಫಿಕೇಶನ್ ಅಂತೂ ಬೇಕಾ? ಮಿನಿಮಮ್ ಕ್ವಾಲಿಫಿಕೇಶನ್ ಬೇಕು ಅಂದ್ರೇನೆ ಇದಿರಬೇಕು. ಕೇವಲ ಅತಿ ಸದ್ಭಕ್ತಿಪೂರ್ವಕ ಯಾವದಿಂದ್ರಿಯಗಳ ನಿಯಾಮಕ ಶ್ರೀವರನೇ ಎಂಬ ಮಿನಿಮಮ್ ಜ್ಞಾನ ಇದ್ರೇನೆ ಇದು ಮೋಕ್ಷಕ್ಕೆ ಸಾಧನವಾದಂತಹ ಜ್ಞಾನ. ಆ ರೀತಿಯಾಗಿ ಮಾಡಿದ್ರೇನೋ ಅವ್ರು ಮನುಷ್ಯೋತ್ತಮರು ಅಂತ ಆಗ್ತಾರೆ. ಇದು ಕೂಡ ಇಲ್ಲ ಅಂತಂದ್ರೆ ಮೋಕ್ಷಕ್ಕೆ ಸಾಧನ ಆಗೋದಿಲ್ಲ ಅಂತ ಆ ತಾರತಮ್ಯವನ್ನು ಕೊನೆಗೆಲ್ಲಿ ತನಕ ತಿಳಿಸಿದರು. ಗೊತ್ತಾಯ್ತಲ್ಲ? ಬರ್ಕೊಂಡು ದೇವಗಂಧರ್ವರು ದೇವತೆಗಳಿಗೆ ಸೇವಕರು. ಅವರಿಗೆ ನರಗಂಧರ್ವರು ಸೇವಕರು. ಅತ್ಯಂತ ಉತ್ತಮ ಭಕ್ತಿಯಿಂದ ಎಲ್ಲ ಇಂದ್ರಿಯಗಳ ನಿಯಾಮಕನು ಲಕ್ಷ್ಮೀಪತಿಯಾದ ಶ್ರೀಹರಿಯೇ ಎಂದು ತಿಳಿದು ಭಜಿಸುವರು ಮನುಷ್ಯೋತ್ತಮರು. ದೇವತೆಗಳಿಂಪ್ರೇಷ್ಯರೆನಿಪರು ದೇವಗಂಧರ್ವರುಗಳು
ದೇವತೆಗಳು ಪ್ರೇಮರು ಅವರಿಂದಾವ ಕಾಲಕ್ಕೂ ಶಿಕ್ಷಿತರು ನರನಾಮ ಗಂಧರ್ವ ಕೇವಲತಿ ಸದ್ಭಕ್ತಿ ಪೂರ್ವಕ ಯಾವದಿಂದ್ರಿಯಗಳ ನಿಯಾಮಕ ಭಕ್ತಿ ಶ್ರೀವರನೆ ಎಂದರಿದು ಭಜಿಪರು ಮಾನುಷೋತ್ತಮರು ಮುಂದೆ ಮತ್ತೊಂದು ವಿಷಯವನ್ನು ಹೇಳ್ತಾರೆ. ಹೀಗೆ ರೀತಿಯಾಗಿ ಆ ತಾರತಮ್ಯದ ಬಗ್ಗೆ ಎಲ್ಲ ತಿಳಿಸಿದ ಮೇಲಕ್ಕೆ ಅದರಲ್ಲಿ ಕೆಲವು ಸಂಶಯಗಳು ಬರ್ತಾ ಇರ್ತವೆ. ಅಂದ್ರೆ ಏನು, ಹಿಂದೆ ಹೇಳಿದಂತೆ ಇವರಿಂದ ಇವರು ಎಷ್ಟು ಗುಣ ಅಧಿಕ, ಅವರಿಗಿಂತ ಅವರು 2.5 ಗುಣ ಹೆಚ್ಚು, ಅವರಿಗಿಂತಲೂ 10 ಗುಣ ಹೆಚ್ಚು, ಅವರಿಗಿಂತಲೂ 100 ಗುಣ ಹೆಚ್ಚು, ಹಿಂಗೆಲ್ಲ ಹೇಳ್ತಾ ಬಂದ್ರು. ಆದರೆ ಬೇರೆ ಬೇರೆ ಪುರಾಣಗಳಲ್ಲಿ ನೋಡಿದ ಕಾಲಕ್ಕೆ ಅದಕ್ಕೆ ಇನ್ನೂ ಹೆಚ್ಚಿನ ಗುಣ ಇದ್ದಂತೆ ಅಲ್ಲಿ ಹೇಳಿರ್ತಾರೆ, ಅಥವಾ ಕಡಿಮೆ ಗುಣ ಇದ್ದಂತೆ ಹೇಳಿರ್ತಾರೆ. ಇದನ್ನ ಹೆಂಗೆ ಅರ್ಥ ಮಾಡಬೇಕು? ಇಲ್ಲಿ ಒಂದು ರೀತಿಯ ಹೇಳ್ತಾರೆ, ಮತ್ತೆ ಬೇರೆ ಪುರಾಣಗಳಲ್ಲಿ ಮತ್ತೊಂದು ರೀತಿಯ ಹೇಳ್ತಾರೆ. ಇದನ್ನು ಹೆಂಗೆ ಅರ್ಥ ಮಾಡ್ಕೊಳ್ಬೇಕು ಅಂತ ಸಂಶಯ ಬಂದರೆ ಅದಕ್ಕೆ ಇಲ್ಲಿ ಸಮಾಧಾನ ಕೊಡ್ತಾರೆ. ಬಾದರಾಯಣ ಭಾಗವತ ಮೊದಲಾದ ಶಾಸ್ತ್ರಗಳಲ್ಲಿ ಬಹುವಿಧ ದ್ವಾದಶ ದಶಸು ಪಂಚವಿಂಶತಿ ಶತಸಹಸ್ರಯುತ ಭೇದಗಳ ಪೇಳಿದನು ಸೋತ್ತಮ ಆದಿತೇಯ ಆವೇಶ ಬಲದಿ ವಿರೋಧ ಚಿಂತಿಸಬಾರದಿದು ಸಾಧು ಜನ ಸಮ್ಮತವು ಬಾದರಾಯಣ ಅಂತಂದ್ರೆ ವೇದವ್ಯಾಸ ದೇವರು ಅಂತ ಅರ್ಥ. ಬದರಿ ವನದಲ್ಲಿ, ಬದರಿ ವೃಕ್ಷಗಳಿರುವಂತಹ ವನದಲ್ಲಿ ದ್ವೀಪದಲ್ಲಿ ಅವತಾರ ಮಾಡಿದ ಕಾರಣ ಅವರಿಗೆ ಬಾದರಾಯಣ ಅಂತ ಕರೀತಾರೆ. ಆ ಬಾದರಾಯಣರು ಅಂದರೆ ವೇದವ್ಯಾಸ ದೇವರು ಭಾಗವತ ಮೊದಲಾದ ಶಾಸ್ತ್ರಗಳಲ್ಲಿ, ಭಾಗವತನೇ ಮೊದಲಾದಂತಹ ಬೇರೆ ಬೇರೆ ಶಾಸ್ತ್ರಗಳಲ್ಲಿ ಬಹುವಿಧ ಅನೇಕ ರೀತಿಯಿಂದ ದ್ವಾದಶ ಅಂದರೆ 12, ದಶ ಅಂದರೆ 10, ಸುಪಂಚವಿಂಶತಿ, ಪಂಚ ಅಂದರೆ 5, ವಿಂಶತಿ 20, ಶತ 100, ಸಹಸ್ರ 1000, ಅಯುತ 10,000. ಅಯುತ ಅಂತಂದರೆ 10,000. ಹೀಗೆ 12, 10, 5, 20, 100, 1000, 10,000 ಈ ರೀತಿಯಾಗಿ ಆ ಗುಣಗಳು ಅಧಿಕವಾಗಿರ್ತವೆ ಅಂತ ಹೇಳಿದಿರ್ತಾರೆ. ಒಬ್ಬರಿಂದ ಒಬ್ಬರು 12 ಗುಣ ಹೆಚ್ಚು ಅಂತಂತಾರೆ, ಒಂದು ಕಡೆ 10 ಗುಣ ಹೆಚ್ಚು ಅಂತಂತಾರೆ, ಇನ್ನೊಂದು ಕಡೆ 5 ಗುಣ ಅಂತಾರೆ. ಹಾಗೆ ಒಂದು ಕಡೆ 20, ಒಂದು ಕಡೆ 100, ಒಂದು ಕಡೆ 1000, ಇನ್ನೊಂದು ಕಡೆ 10,000 ಈ ರೀತಿಯಾಗಿ ಬಹುವಿಧವಾಗಿ ಭೇದಗಳ ಪೇಳಿದನು. ಆ ಭೇದಗಳನ್ನು, ಆ ಗುಣಗಳ ಭೇದಗಳನ್ನು ಹೇಳಿದ್ದಾರೆ ಆ ವೇದವ್ಯಾಸ ದೇವರು. ಹೆಂಗಾಗ್ತದೆ ಮತ್ತೆ? ಇಲ್ಲಿ ನೋಡಿದ್ರೇನ 100 ಗುಣ ಅಂತ ಹೇಳಿರ್ತಾರೆ, ಇನ್ನೊಂದು ಕಡೆಗೆ 1000 ಗುಣ ಹೆಚ್ಚು ಅಂತ ಹೇಳಿರ್ತಾರೆ. ಈಗ ಹೆಚ್ಚು ಹೆಂಗಾಗ್ತಾರಪ್ಪ? ಎಷ್ಟು ಹೇಳಿದ್ರೆ ಅಷ್ಟೇ ಇರಬೇಕಲ್ಲ ಅಂದರೆ ಅದಕ್ಕೆ ಹೇಳ್ತಾರೆ ಆದಿತೇಯಾವೇಶ ಬಲದಿ. ಆದಿತೇಯ ಅಂದರೆ ಅದಿತಿಯ ಮಕ್ಕಳು, ಅಂದರೆ ದೇವತೆಗಳು ಅಂತ ಅರ್ಥ. ಆದಿತೇಯರ ಆವೇಶ ಬಲದಿ, ಆ ದೇವತೆಗಳ ಆವೇಶ ಬಲದಿಂದ ಆ ರೀತಿಯಾಗಿ ಉತ್ತಮರಾಗ್ತಾರೆ. ಅಂದರೆ ನಿಜವಾಗಿ
ಅವರು ಒಂದು 100 ಗುಣನೇ ಹೆಚ್ಚಿರ್ತಾರೆ. ಯಾವಾಗಾದರೆ ಉತ್ತಮ ದೇವತೆಗಳ ಆವೇಶ ಅವರಲ್ಲಿ ಬರ್ತದೋ ಆಗ 1000 ಗುಣ ಹೆಚ್ಚಾಗ್ತಾರೆ. ಅದಕ್ಕಾಗಿ ಉದಾಹರಣೆಗೆ ನಾವು ಈ ಷಣ್ಮಹಿಷಿಯರನ್ನು ಹೇಳುವಾಗ ಹೇಳಿದರು ಏನಂತ, ಆ ಷಣ್ಮಹಿಷಿಯರೆಲ್ಲರೂ ಸಮಾನ ಅಂತ ಹೇಳಿ ಅದರಲ್ಲಿ ಜಾಂಬವತಿ ಸ್ವಲ್ಪ ಉತ್ತಮಳು. ಆ ಜಾಂಬವತಿ ಆವೇಶ ಬಲದಿಂದ ಯಾವಾಗ ಲಕ್ಷ್ಮೀದೇವಿ ವಿಶೇಷ ಆವೇಶ ಬರ್ತದೆ ಆಗ ಬಲರಾಮನಿಗೆ ಸಮಾನವಾಗ್ತಾಳೆ ಅಂತ ಹೇಳ್ತಾರೆ. ಆವೇಶ ಇಲ್ಲದಿರುವಾಗ ಇವರು ಸಮಾನವಾಗ್ತಾಳೆ. ಹೀಗೆ ದೇವತೆಗಳ ಆವೇಶ ಬಂದಾಗ ಆ ಸಮಯದಲ್ಲಿ ಹೆಚ್ಚಿನ ಗುಣದಿಂದ ಅವರು ಉತ್ತಮರಾಗ್ತಾರೆ. ಅದಕ್ಕಾಗಿ ವಿರೋಧ ಚಿಂತಿಸಬಾರದಿದು ಸಾಧು ಜನ ಸಮ್ಮತವು. ಅದಕ್ಕಾಗಿ ಇಲ್ಲಿಗೆ ಬೇರೆ ಗ್ರಂಥಗಳಿಗೆ ವಿರೋಧ ಬಂತಲ್ಲ ಅಂತ ಚಿಂತಿಸಬಾರದು, ಆ ರೀತಿಯಾಗಿ ಆಲೋಚನೆ ಮಾಡಬಾರದು. ಯಾಕೆ? ಇದು ಸಾಧು ಜನ ಸಮ್ಮತವು. ಎಲ್ಲ ಸಾಧು ಜನರಿಗೆ ಅಂದರೆ ಜ್ಞಾನಿಗಳಿಗೆಲ್ಲರಿಗೂ ಇದು ಸಮ್ಮತನೆ ಅಂದರೆ ಅವರು ಒಪ್ಪಿದ್ದೆ. ಯಾಕೆ ಅಂತಂದರೆ ಆ ಆವೇಶ ಇದ್ದಾಗ ಆ ರೀತಿಯಾಗಿ ಹೆಚ್ಚು ಗುಣದಿಂದಿರ್ತಾರೆ, ಆವೇಶ ಇಲ್ಲದಿರುವಾಗ ಇಷ್ಟೇ ಗುಣದಿಂದಿರ್ತಾರೆ ಅಂತ ಅರ್ಥ ಮಾಡಿಕೊಂಡ್ರೆ ವಿರೋಧ ಎಲ್ಲಿ ಬರೋದಿಲ್ಲ ಅಂತ ಇಲ್ಲಿ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದಾರೆ. ಸರಿನಾ? ವೇದವ್ಯಾಸ ದೇವರು ಭಾಗವತ ಮೊದಲಾದ ಶಾಸ್ತ್ರಗಳಲ್ಲಿ ಅನೇಕ ರೀತಿಯಲ್ಲಿ ಹನ್ನೆರಡು 10 5 20 100 1000 10,000 ಮೊದಲಾಗಿ ಗುಣ ತಾರತಮ್ಯದ ಭೇದಗಳನ್ನು ತಿಳಿಸಿದರು. ಉತ್ತಮರಾದ ದೇವತೆಗಳ ಆವೇಶ ಬಲದಿಂದ ಈ ರೀತಿಯಾಗಿ ವ್ಯತ್ಯಾಸ ಇರುತ್ತದೆ. ಇದರಲ್ಲಿ ವಿರೋಧವನ್ನು ಚಿಂತಿಸಬಾರದು. ಇದು ಜ್ಞಾನಿಗಳಿಗೆ ಸಮ್ಮತವಾದ ವಿಷಯವೇ.
ಇದು ಜ್ಞಾನಿಗಳಿಗೆ ಸಮ್ಮತವಾದ ವಿಷಯವೇ? ಕಠಿಣ ಪದಗಳಲ್ಲಿ ಅಯುತ ಅಂದ್ರೆ 10,000 ಅಂತ ಬರ್ಕೊಳ್ರಿ. ಮೇಲಿನ ಶ್ಲೋಕದಲ್ಲಿ ಪ್ರೇಷ್ಯರು ಅಂದ್ರೆ ಸೇವಕರು ಅಂತ ಬರ್ಕೊಳ್ರಿ. ಸೇವಕರು ಏನಿಲ್ಲ, ನಮ್ಮ ಸೇವಕರಿಗೆ ಆಪೋಸಿಟ್ ವರ್ಡ್ ಏನಿರ್ತದೆ, ನಿಯಾಮಕರು ಅಥವಾ ಅಧಿಪತಿಗಳು ಅಂತ ಇರ್ತದೆ ಅಷ್ಟೇ. ಇಲ್ಲ ಇಲ್ಲ, ಪ್ರೇಷ್ಯ ಅಂದ್ರೆ ಅವರಿಂದ ಹೇಳಿಸಲ್ಪಡೋರು, ಅಂದ್ರೆ ಅವರು ಆಜ್ಞಾ ಮಾಡೋರು, ಆಜ್ಞಾ ಅವ್ರು ಕಳಿಸ್ತಾರೆ ಅಂತ. ಪ್ರೇಷ್ಯ ಅಂದ್ರೆ ಕಳಿಸೋರು, ಈ ಕೆಲಸ ಮಾಡ್ಕೊಂಡ್ ಬಾ ಅಂತ ಕಳಿಸ್ತಾರೆ. ಪ್ರೇಷ್ಯ ಅಂತಂದ್ರೆ ಅವರಿಂದ ಕಳಿಸಲ್ಪಡುವವರು, ಅಂದ್ರೆ ಅವ್ರು ಹೇಳಿದ ಕೆಲಸ ಮಾಡೋರು ಎಂಬ ಅರ್ಥದಲ್ಲಿ. ಬಾದರಾಯಣ, ಭಾಗವತ ಮೊದಲಾದ ಶಾಸ್ತ್ರಗಳಲ್ಲಿ ಬಹುವಿಧ ದ್ವಾದಶ ದಶಸು ಪಂಚವಿಂಶತಿ ಶತಸಹಸ್ರಯುತ ಭೇದಗಳ ಕೇಳಿದನು ಸೋತ್ತಮ ಆದಿತೇಯಾವೇಶ ಬಲದಿ. ವಿರೋಧ ಚಿಂತಿಸಬಾರದಿದು ಸಾಧು ಜನ ಸಮ್ಮತವು. ಈ ರೀತಿಯಾಗಿ ಮೊದಲಿನ ಮೇಲಿಂದ ಭಗವಂತನಿಂದ ಮೊದಲು ಮಾಡಿಕೊಂಡು ಮನುಷ್ಯೋತ್ತಮರವರೆಗೂ ಇರತಕ್ಕಂತಹ ತಾರತಮ್ಯನ್ನು ಹೇಳಿ, ಅವರು ಮಾಡತಕ್ಕಂತಹ ಆವೇಶಗಳು, ಅವತಾರಗಳು, ಅದರ ಬಗ್ಗೆ ತಿಳಿಸಿದ ಮೇಲಕ್ಕೆ ಇದೆಲ್ಲ ಏನು ಮುಕ್ತಿಯೋಗ್ಯರ ತಾರತಮ್ಯ. ಇದೆಲ್ಲ ಮನುಷ್ಯೋತ್ತಮರಿಂದ ಮುಕ್ತಿಯೋಗ್ಯರ ತಾರತಮ್ಯ ಪ್ರಾರಂಭವಾಗ್ತದೆ. ಸೊ ಈ ಎಲ್ಲ ಇಷ್ಟವರೆಗೆ ಹೇಳಿದ್ದೇನು ಮುಕ್ತಿಯೋಗ್ಯರ ತಾರತಮ್ಯ. ಎಲ್ಲ ಆದ್ಮೇಲೆ ಕೊನೆಯ ಡೌಟ್ ಬಂತ ಅನ್ಕೊಳ್ಳ, ಹೌದ್ರಿ ಮುಕ್ತಿಯೋಗ್ಯರು ಅಂತ ಹೇಳಿದ್ರಿ, ಮುಕ್ತಿಯೋಗ್ಯ ಲಕ್ಷಣ ಏನು ಅಂತಂದ್ರೆ ಆಲ್ರೆಡಿ ಸ್ವಲ್ಪ ಹೇಳಿದ್ರು, ಮನುಷ್ಯೋತ್ತಮರು ಅಂತ ಮನುಷ್ಯೋತ್ತಮರ ಲಕ್ಷಣವನ್ನು ಹೇಳಿದ್ರು. ಹಾಗಾದ್ರೆ ಮುಕ್ತಿಯೋಗ್ಯರ ಕಾಮನ್ ಲಕ್ಷಣ ಹೇಗಿರ್ತದೆ? ಮುಕ್ತಿಯೋಗ್ಯರಾಗಬೇಕಂದ್ರೆ ಎಂಥ ಲಕ್ಷಣ ಇರಬೇಕು? ಕಾಮನ್ ಆಗಿ ಎಂಥ ಲಕ್ಷಣ ಇರ್ತದೆ? ಮುಕ್ತಿಯೋಗ್ಯರ ಲಕ್ಷಣ ತಿಳಿದುಕೊಂಡ್ರೆ ಅಲ್ಲ ಅದರಲ್ಲಿ ತಾರತಮ್ಯ ಏನು ಅಂತ ಅರ್ಥ ಆಗೋದು. ಈ ಲಕ್ಷಣನೇ ಇಲ್ದಂಗೆ ಹೋದ್ರೆ ಅವರು ಮುಕ್ತಿಯೋಗ್ಯರಾಗೋದೇ ಇಲ್ಲ. ತಾರತಮ್ಯದ ಬಗ್ಗೆ ಹೇಳಿದ್ರಾಗಲಿ ಅವರ ಲಕ್ಷಣನೇ ಹೇಳಿಲ್ಲಲ್ಲ, ಎಂಥವ್ರವರು, ಕಾಮನ್ ಲಕ್ಷಣ ಏನು ಅಂತ ಕೇಳಿದರೆ ಅದಕ್ಕೆ ಆ ಮುಕ್ತಿಯೋಗ್ಯರ ಲಕ್ಷಣ ಎಂತಹದ್ದು ಎಂಬುದನ್ನು ಒಂದು ಕಾಮನ್ ಲಕ್ಷಣ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಇವರು ಮುಕ್ತಿ ಯೋಗ್ಯರೆಂಬರು. ಶ್ರವಣ ಮನನಾದಿಗಳ ಪರಮೋತ್ಸವದಿ ಮಾಡುತ್ತ ಕೇಳಿ ನಲಿವುತ ಧರ್ಮ ಕಾಮಾರ್ಥ ವಿವಿಧ ಫಲಗಳಪೇಕ್ಷಿಸದೆ ಶ್ರೀ ಪವನ ಮುಖ ದೇವಾಂತರಾತ್ಮಕ ಪ್ರವರತಮಶಿಷ್ಟೇಷ್ಟದಾಯಕನೆಂದು ಸ್ಮರಿಸುವರು.
ಇವರು ಮುಕ್ತಿ ಯೋಗ್ಯರೆಂಬರು. ಈ ಮುಂದೆ ಹೇಳತಕ್ಕಂಥವರು ಇವರೇ ಮುಕ್ತಿ ಯೋಗ್ಯರು. ಹೆಂಗಿರ್ತಾರಪ್ಪ ಅವರು ಮುಕ್ತಿ ಯೋಗ್ಯರು? ಅವರ ಲಕ್ಷಣ ಏನು? ಇವರು ಮುಕ್ತಿ ಯೋಗ್ಯರು ಅಂತ ಹೆಂಗ ನಿರ್ಣಯ ಮಾಡ್ಬೇಕು ನಾವು ಅಂದ್ರೆ, ಈ ಲಕ್ಷಣ ಇದ್ರೆ ಸಾಕು. ಯಾವುದು? ಶ್ರವಣ ಮನನಾದಿಗಳ ಪರಮೋತ್ಸವದಿ ಮಾಡುತ್ತಾ. ಇದು ಮೊದಲನೇ ಲಕ್ಷಣ. ಶ್ರವಣ ಮನನಾದಿಗಳ, ಭಗವಂತನ ಕಥೆ ಶ್ರವಣವನ್ನು ಮಾಡೋದು, ಹೇಳಿದ್ದನ್ನು ಮನನ ಮಾಡೋದು. ಮನನ ಮಾಡೋದು ಅಂತಂದ್ರೆ, ಹೌದು ಇದು ಹೇಳಿದ್ದಾರೆ, ಇದಕ್ಕೆ ಏನು ಯುಕ್ತಿ ಅಂತ ಅದರ ಬಗ್ಗೆ ಸ್ವಲ್ಪ ವಿಚಾರ ಮಾಡೋದು. ಕೇಳಿದ್ದನ್ನು ಮತ್ತು ಚಿಂತನೆ ಮಾಡೋದು, ಮನಸ್ಸಿನಲ್ಲಿ ಅದನ್ನು ನೆನೆಸಿಕೊಂಡು ಅದರ ಬಗ್ಗೆ ಮತ್ತಿಷ್ಟು ದೃಢವಾದಂತಹ ಜ್ಞಾನವನ್ನು ಪಡೆಯೋದು. ಇದು ಮನನ ಅಂತ ಕರೀತಾರೆ. ಶ್ರವಣ ಆದ ಮೇಲೆ ಮನನ, ಇವುಗಳನ್ನು ಮಾಡಬೇಕು. ಹೆಂಗ್ ಮಾಡಬೇಕು? ಪರಮೋತ್ಸವದಿ ಮಾಡುತ್ತ. ಮೊದಲೇ ಹೇಳಿದ್ರ, ಪರಮೋತ್ಸವದಿ ಕಿವಿಗೊಟ್ಟಾಲಿಪುದು ಭೂಸುರರು ದಿನ ದಿನದಿ ಅಂತ ಹೇಳಿ ಅದಕ್ಕೆ ಮೊದಲನೇ ಲಕ್ಷಣ ಹೇಳಿಬಿಟ್ರು. ಹರಿಕಥಾಮೃತ ಸಾರ ಓದ್ಲಿಕ್ಕೆ ಯಾರಪ್ಪ ಅಧಿಕಾರಿಗಳು? ಯಾರು ಕೇಳಬೇಕು ಹರಿಕಥಾಮೃತ ಸಾರ ಅಂದ್ರೆ ಮೊದಲೇ ಹೇಳಿಬಿಟ್ರು, ಪರಮೋತ್ಸವದಿ ಕಿವಿಗೊಟ್ಟ ಆಲಿಸಬೇಕು. ಹಂಗ ಮಾಡಿದರೆ ಮಾತ್ರನೇ ಹರಿಕಥಾಮೃತ ಸಾರಕ್ಕೆ ಅಧಿಕಾರಿಗಳು. ಇದೊಂದಕ್ಕೆ ಅಂತಲ್ಲ, ಒಟ್ಟಾರೆ ಶಾಸ್ತ್ರ ಓದಬೇಕು ಅಂತಂದ್ರೆ ಇದು ಅಧಿಕಾರ. ಅತ್ಯಂತ ಉತ್ಸಾಹದಿಂದ ಶ್ರವಣ, ಕೇಳಬೇಕಲ್ಲಪ್ಪ, ಮತ್ತ ಬಂತ ಕ್ಲಾಸು ಯಾಕಪ್ಪ ಅಂತ ಅನ್ಕೊಳ್ಳದೆ ಅತ್ಯಂತ ಉತ್ಸಾಹದಿಂದ ಆ ಶ್ರವಣ ಕಾರ್ಯವನ್ನು, ಅಷ್ಟೇ ಉತ್ಸಾಹದಿಂದ ಮನನ ಕಾರ್ಯವನ್ನು ಮಾಡುತ್ತಾ, ಕೇಳಿ ನಲಿವುತ. ಬರೇ ಕೇಳೋದು, ಆ ಕೇಳೋದ್ರಿಂದ ನಲಿಬೋದು. ಅದಕ್ಕೆ ಮೊದಲೇ ಹೇಳಿದ್ರು, ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ ಅಂತ ಹೇಳಿ. ನಲಿದರೆ ಒಲಿವ. ನೀನು ನಲಿಯೋ ಸ್ಟೇಜ್ ಬರಬೇಕು. ಆ ನಲಿಯೋ ಸ್ಟೇಜ್ ಬರಬೇಕಂದ್ರೆ ಮೊದಲು ಕೇಳಬೇಕು, ಕೇಳದ್ದನ್ನು ಮನನ ಮಾಡಬೇಕು, ಆ ಮನನ ಮಾಡಿದ್ದನ್ನು ವಿಚಾರ ಮಾಡಿ ಧ್ಯಾನ ಮಾಡಬೇಕು. ಆಗ ಭಗವಂತನ ರೂಪ ಕಂಡಾಗ ಎದ್ದು ನಲಿತಾರೆ, ಪ್ರಹ್ಲಾದಾದಿಗಳು ಮಾಡಿದಂತೆ. ಹೀಗಾಗಿ ಭಕ್ತಿಯಿಂದ ನಲಿಯುವಂತಹ ಆ ಭಕ್ತಿ ನಮಗೆ ಬರಬೇಕು. ಆಗ ಸಾರ್ಥಕವಾಗ್ತದೆ. ಕೇಳಿದ್ದು ಸಾರ್ಥಕ, ಅದು ಮೋಕ್ಷಕ್ಕೆ ಪರಮಪುರುಷಾರ್ಥ. ಭಗವಂತನ ಕಥೆ ಕೇಳಿ ಸಂತೋಷ ಪಡದೇ ಇದ್ದವನು ಮನುಷ್ಯನೇ ಅಲ್ಲ ಅಂತ ಭಾಗವತದಲ್ಲಿ ಬರ್ತದಲ್ಲ. ಹೀಗಾಗಿ ಅವನ ದಾಸರಾಯ ಹೇಳಿದಂತೆ, ಕಾಲು ಹೋಳಿ ಮಂಚದ ಕೋಡು ಅಂತ ಹೇಳಿದಂತೆ, ಆ ರೀತಿಯಾಗಿ ಭಗವಂತನ ಕಥೆಗಳನ್ನು ಕೇಳದೇ ಇದ್ದವನ ಕಿವಿ ಅಲ್ಲ, ಕಾಲು ಕಾಲ ಅಲ್ಲ ಅಂತ ಏನು ಹೇಳ್ತಾರೆ. ಅದಕ್ಕೆ ಅಂತರಂಗದಲ್ಲಿ ಹರಿಯ ಕಾರಣದವ ಹುಟ್ಟು ಕುರುಡನು ಅಂತ. ನಿಜವಾಗಿ ಹುಟ್ಟು ಕುರುಡ ಅಂತ ಯಾರು ಅನ್ಬೇಕು ಅಂತಂದ್ರೆ, ಯಾರು ಭಗವಂತನ ಕಥೆಯನ್ನು ಕೇಳಿ ಆನಂದ ಪಡೋದಿಲ್ಲ ಅವನು ನಿಜವಾಗಿ ಹುಟ್ಟು ಕುರುಡ. ಏನಿದ್ರು ಏನ್ ನೋಡಿದ್ರು ಪ್ರಪಂಚ ಏನ್ ಪ್ರಯೋಜನ ಅಂತ. ಹಾಗೆ ಪರಮೋತ್ಸವದಿ ಮಾಡುತ್ತಾ ಕೇಳಿ ನಲಿವುತ. ಮುಂದೆ ಏನು ಇದು ಅಂದ್ರೆ, ಒಟ್ಟಿಗೆ ಶ್ರವಣ ಮನನಾದಿಗಳನ್ನು ಉತ್ಸಾಹದಿಂದ ಮಾಡಿ ಸಂತೋಷ ಪಡಬೇಕು ಅಂತ ಒಂದು ಲಕ್ಷಣ ಆಯಿತು. ಮುಂದೆ ಧರ್ಮ ಕಾಮಾರ್ಥ ತ್ರಿವಿಧ ಫಲಗಳ ಅಪೇಕ್ಷಿಸದೆ, ಇದು ಭಕ್ತಿಯ ಲಕ್ಷಣ ಆಯಿತು. ಭಕ್ತಿ, ಜ್ಞಾನ, ವೈರಾಗ್ಯ ಮೂರು ಬೇಕಲ್ಲ, ಇದು ಮುಕ್ತಿಯೋಗ್ಯ ಲಕ್ಷಣ. ಹೀಗಾಗಿ ಶ್ರವಣ ಮನನಾದಿಗಳನ್ನು ಮಾಡ್ತಾ ಇದ್ದಾನೆ ಉತ್ಸಾಹದಿಂದ ಅಂದ್ರೆ ಭಕ್ತಿ ಇದೆ ಅಂತಾಯಿತು, ಭಕ್ತಿಯನ್ನು ಹೇಳಿದಂತೆ ಆಯಿತು. ಇನ್ನು ವೈರಾಗ್ಯ ಬೇಕಲ್ಲ, ಧರ್ಮ ಕಾಮಾರ್ಥ ತ್ರಿವಿಧ ಫಲಗಳ ಅಪೇಕ್ಷಿಸದೆ. 4 ಪುರುಷಾರ್ಥಗಳು, ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ. ಎಲ್ಲ ಯಾವುದಕ್ಕಾಗಿ ಪ್ರಯತ್ನ ಮಾಡೋದು? ಮೋಕ್ಷಕ್ಕಾಗಿ ಪ್ರಯತ್ನ ಮಾಡಬೇಕು. ಧರ್ಮಾರ್ಥ ಕಾಮಗಳು ಅದಕ್ಕೆ ಸಹಾಯವಾಗಬೇಕೇ ಹೊರತು ಮೋಕ್ಷವಿಲ್ಲದೆ, ಮೋಕ್ಷದ ಬಯಕೆ ಇಲ್ಲದೆ, ಮೋಕ್ಷಕ್ಕಾಗಿ ಪ್ರಯತ್ನ ಮಾಡದೆ, ಅದಕ್ಕಿಂತಲೂ ಭಿನ್ನವಾದಂತಹ ಧರ್ಮಾರ್ಥ ಕಾಮಗಳನ್ನು ಪಡೆದರೆ ಪ್ರಯೋಜನ ಇಲ್ಲ. ಹೀಗಾಗಿ ಧರ್ಮ ಮಾಡಬೇಕು. ಯಾವುದಕ್ಕಾಗಿ ಮಾಡಬೇಕು? ಮೋಕ್ಷಕ್ಕಾಗಿ ಮಾಡಬೇಕು. ಕಾಮವನ್ನು ಮಾಡಬೇಕು ಮೋಕ್ಷಕ್ಕಾಗಿ, ಅರ್ಥವನ್ನು ಗಳಿಸಬೇಕು ಮೋಕ್ಷಕ್ಕಾಗಿ. ಹೀಗೆ ಮೂರೂ ಕೂಡ ಮೋಕ್ಷಕ್ಕಾಗಿ ಮಾಡಬೇಕೇ ಹೊರತು ಅದಕ್ಕಿಂತಲೂ ಭಿನ್ನವಾಗಿ ಕೇವಲ ಲೌಕಿಕಕ್ಕಾಗಿ ಮಾಡುವ ಧರ್ಮಾರ್ಥ ಕಾಮಗಳು ಅವು ಪ್ರಯೋಜನವಿಲ್ಲ. ಅಂತಹ ಕೇವಲ ಲೌಕಿಕದಲ್ಲಿ ಮಾಡುವ ಧರ್ಮಾರ್ಥ ಕಾಮಗಳು ಆ ತ್ರಿವಿಧ ಫಲಗಳನ್ನು ಅಪೇಕ್ಷಿಸದೆ, ಆ 3 ವಿಧವಾದಂತಹ ಫಲಗಳನ್ನು, ಧರ್ಮ, ಅರ್ಥ, ಕಾಮ, ಆ 3 ವಿಧವಾದಂತಹ ಫಲಗಳನ್ನು ಅಪೇಕ್ಷಿಸದೆ, ಅವುಗಳನ್ನು ಕೇಳಿಕೊಳ್ಳದೆ, ಇದು ವೈರಾಗ್ಯ ಆಯಿತು. ಜ್ಞಾನ ಬೇಕಲ್ಲ. ಶ್ರೀ ಪವನ ಮುಖ ದೇವಾಂತರಾತ್ಮಕ ಪ್ರವರತಮ ಶಿಷ್ಟೇಷ್ಟ ದಾಯಕ ಎಂದು ಸ್ಮರಿಸುವರು.
ಹೀಗೆ ಸ್ಮರಿಸಿದರೆ ಅವರು ಅದು ಜ್ಞಾನ ಬಂದಂತೆ. ಏನು ಜ್ಞಾನ ಇರಬೇಕು? ಭಕ್ತಿ ಅದ, ವೈರಾಗ್ಯ ಅದ. ಜ್ಞಾನನೇ ಇದ್ದಿಲ್ಲ ಅಂದ್ರೆ ಏನು ಪ್ರಯೋಜನ? ಭಕ್ತಿ, ಭಯಂಕರ ಭಕ್ತಿ ಅದ, ಯಾರ ಮೇಲೆ ಭಕ್ತಿ ಮಾಡಬೇಕು, ಹೆಂಗೆ ಭಕ್ತಿ ಮಾಡಬೇಕು ಗೊತ್ತಿಲ್ಲ, ಯಾದ್ರ ಮೇಲೆ ವೈರಾಗ್ಯ ಮಾಡಬೇಕು ಗೊತ್ತಿಲ್ಲ. ಹಂಗಿದ್ರೆ ಆಗಿಲ್ಲಲ್ಲ. ಜ್ಞಾನ ಇದ್ದಾಗ ಇವೆರಡು ಸಾರ್ಥಕವಾಗ್ತದೆ. ಭಕ್ತಿ ವೈರಾಗ್ಯಗಳು ಯಾವಾಗ ಸಾರ್ಥಕ? ಜ್ಞಾನ ಇದ್ದಾಗ. ಭಗವಂತ ಸರ್ವೋತ್ತಮ, ಹರಿ ಸರ್ವೋತ್ತಮ ಎಂಬ ಜ್ಞಾನ ಇಲ್ಲದೆ ಭಕ್ತಿ ಮಾಡಿದ್ರೆ ಅದು ಭಕ್ತಿ ಅಂತ ನೆನೆಸ್ಕೊಳ್ಳೋದಿಲ್ಲ. ಅದಕ್ಕಾಗಿ ಶ್ರೀ ಪವನ ಮುಖ ದೇವಾಂತರಾತ್ಮಕ. ಶ್ರೀ ಅಂದರೆ ಲಕ್ಷ್ಮೀದೇವಿ, ಪವನ ವಾಯುದೇವರು, ಮುಖ ಅಂದರೆ ಅವರೇ ಮೊದಲಾದ ಲಕ್ಷ್ಮೀದೇವಿ, ವಾಯುದೇವರು ಮೊದಲಾದ ದೇವತೆಗಳ ಅಂತರಾತ್ಮಕ. ಲಕ್ಷ್ಮೀದೇವಿಯಿಂದ ಮೊದಲು ಮಾಡಿಕೊಂಡು ಎಲ್ಲ ದೇವತೆಗಳಲ್ಲಿ ಅಂತರ್ಯಾಮಿಯಾಗ ಇರುವವನು ಆ ಭಗವಂತ. ಆ ಭಗವಂತನೇ ಪ್ರವರತಮ. ಪ್ರವರ ಅಂದರೆ ಶ್ರೇಷ್ಠ, ಪ್ರವರತಮ ಅಂದರೆ ಸೂಪರ್ಲೇಟಿವ್ ಡಿಗ್ರಿ, ಅತ್ಯುತ್ತಮ, ಸರ್ವೋತ್ತಮ ಅಂತ ಅರ್ಥ. ಆ ಎಲ್ಲ ದೇವತೆಗಳ ಅಂತರ್ಯಾಮಿಯಾದ ಆ ಭಗವಂತನೇ ಪ್ರವರತಮ ಅಂದರೆ ಸರ್ವೋತ್ತಮ. ಸರಿ, ಅವನು ಸರ್ವೋತ್ತಮ ಆದರೆ ತಗೊಂಡು ನಾವೇನು ಮಾಡಬೇಕು? ನಮಗೇನು ಲಾಭ ಅಂತಂದರೆ ಶಿಷ್ಟೇಷ್ಟದಾಯಕ. ಅವನು ಕೇವಲ ಸರ್ವೋತ್ತಮನಾಗೋದಷ್ಟೇ ಅಲ್ಲ, ಶಿಷ್ಟ ಇಷ್ಟದಾಯಕ. ಶಿಷ್ಟ ಅಂದರೆ ಸಜ್ಜನರು, ಸಜ್ಜನರಿಗೆ ಇಷ್ಟದಾಯಕ. ಅವರಿಗೆ ಇಷ್ಟವಾದದ್ದನ್ನು ಕೊಡತಕ್ಕಂಥವನು ಭಗವಂತ. ಸಜ್ಜನರಿಗೆ ಇಷ್ಟವಾದದ್ದನ್ನು ಕೊಡುವವನು ಅಂತ ಅರ್ಥ. ಮೊದಲು ನಾವು ಸಜ್ಜನರಾಗಬೇಕು, ಆಗ ಸಜ್ಜನರಿಗೆ ಇಷ್ಟವಾದದ್ದನ್ನು ಭಗವಂತ ಕೊಡ್ತಾನೆ. ಇಂತಹ ಶಿಷ್ಟೇಷ್ಟದಾಯಕ ಆ ಸರ್ವೋತ್ತಮ. ಹೀಗಾಗಿ ಭಗವಂತನ ಗುಣಗಳನ್ನು ನೆನೆಸಬೇಕು. ಏನಂತ? ಆ ಭಗವಂತ ಸಮಸ್ತ ದೇವತೆಗಳಿಗಿಂತಲೂ ಸರ್ವೋತ್ತಮ, ಅವನು ಎಲ್ಲ ದೇವತೆಗಳ ಅಂತರ್ಯಾಮಿ, ಅವನು ಮತ್ತೆ ಎಲ್ಲ ಸಜ್ಜನರಿಗೆ ಇಷ್ಟವನ್ನು ಕೊಡ್ತಕ್ಕಂಥವನು. ಹೀಗೆ ಆ ಭಗವಂತನ ಜ್ಞಾನವನ್ನು ಪಡೆದುಕೊಳ್ಳಬೇಕು. ಭಗವಂತನ ಸರ್ವೋತ್ತಮತ್ವ ಸಮೇತವಾಗಿ, ವಾಯುಜೀವೋತ್ತಮತ್ವ ಸಮೇತೆಯಾಗಿ, ಸರ್ವಾಂತರ್ಯಾಮಿತ್ವ ಮೊದಲಾದ ಗುಣಗಳಿಂದ ಕೂಡಿಕೊಂಡು ನಮಗೆ ಭಗವಂತ ಅನಂತ ಉಪಕಾರ ಮಾಡುತ್ತಾನೆ ಅಂತ ಭಗವಂತನ ಉಪಕಾರ ಸ್ಮರಣಪೂರ್ವಕವಾಗಿ ನೆನೆಸಿದಾಗ ಅದು ಜ್ಞಾನದ ಕಡೆಗೆ ಬರ್ತದೆ. ಹೀಗಾಗಿ ಭಕ್ತಿ, ವೈರಾಗ್ಯ, ಜ್ಞಾನ ಈ ಮೂರೂ ಇರಬೇಕು. ಈ ಮೂರು ಬರಬೇಕು ಅಂತಂದ್ರೆ ಮೊದಲಿಗೆ ಏನು ಮಾಡಬೇಕು? ಶ್ರವಣ ಮನನಾದಿಗಳ ಪರಮೋತ್ಸವದಿ ಮಾಡುತ್ತಾ. ಅದಕ್ಕಾಗಿ ಕೇಳಬೇಕು ಇದೆ. ಪುರಾಣಗಳನ್ನು, ಶಾಸ್ತ್ರಗಳನ್ನು, ಭಗವತ್ಕಥೆಗಳನ್ನು ಮೇಲಿಂದ ಬೇಕು ಕೇಳ್ತಾ ಇರಬೇಕು. ಎಷ್ಟು ಕೇಳಿದ್ರೆ ಅಷ್ಟು ಜ್ಞಾನ, ಎಷ್ಟು ಜ್ಞಾನ ಬಂದರೆ ಅಷ್ಟು ಭಕ್ತಿ. ಹೀಗಾಗಿ ಆ ಎಲ್ಲದಕ್ಕೂ ಕಾರಣ ಮೊದಲು ಶ್ರವಣ. ಅದಕ್ಕಾಗಿ ಆ ಶ್ರವಣ ಮನನಾದಿಗಳನ್ನು ಅತ್ಯಂತ ಉತ್ಸವದಿಂದ ಮಾಡಬೇಕು. ಅದಕ್ಕೆ ನವವಿಧ ಭಕ್ತಿಯಲ್ಲಿ ಪ್ರಹ್ಲಾದರಾಜರು ಮೊದಲು ಶ್ರವಣಂ ಅಂತಂದ. ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದ ಸೇವನಂ, ಮೊದಲಿಗೆ ಶ್ರವಣ ಅಂತಂದ. ಭಕ್ತಿ ಅದ ಅಂದರೆ ಮೊದಲು ಮಾಡಬೇಕಾದ ಕೆಲಸ ಶ್ರವಣ. ಹೀಗಾಗಿ ಆ ರೀತಿಯಾದಂತಹ ಶ್ರವಣಾದಿಗಳನ್ನು ಮಾಡೋದು ಮತ್ತು ಜ್ಞಾನ ಭಕ್ತಿ ವೈರಾಗ್ಯಗಳನ್ನು ಪಡೆದುಕೊಳ್ಳೋದು ಇದು ಮುಕ್ತಿಯೋಗ್ಯರ ಲಕ್ಷಣ. ಒಟ್ಟಾರೆ ಲಕ್ಷಣ ಹೇಳಿದಂಗಾಯಿತು. ವಿಷ್ಣು ಭಕ್ತಿ ಅಂತ ಎಲ್ಲದನ್ನ ಸೇರಿಸಿ ಒಂದು ಕಾಮನ್ ವರ್ಡ್ ಹೇಳಿಬಿಡ್ಬೋದು. ವಿಷ್ಣು ಭಕ್ತಿ ಇದ್ದರೆ ಅವನು ಮುಕ್ತಿಯೋಗ್ಯ. ವಿಷ್ಣು ಭಕ್ತಿ ಇದ್ದಿಲ್ಲ ಅಂದರೆ ಏನೇ ಗುಣ ಇರಲಿ ಎಲ್ಲ ವೇಸ್ಟ್, ಮುಕ್ತಿಯೋಗ್ಯನಾಗೋದಿಲ್ಲ. ಹೀಗಾಗಿ ಒಂದೇ ಒಂದು ಗುಣ ಸಾಕು. ವಿಷ್ಣು ಭಕ್ತಿ ಇತ್ತು ಅಂತಾದರೆ ಆ ಭಕ್ತಿ ಹೇಗಿರಬೇಕು? ಈ ರೀತಿಯಾಗಿರಬೇಕು, ಸರ್ವೋತ್ತಮತ್ವ ಪೂರ್ವಕವಾಗಿರಬೇಕು. ಅವನ ಜ್ಞಾನಗಳನ್ನು ತಿಳಿದುಕೊಂಡು, ಮಹಿಮೆಯನ್ನು ತಿಳಿದುಕೊಂಡು ಆ ತಾರತಮ್ಯ ಯುಕ್ತವಾಗಿ ಭಕ್ತಿಯನ್ನು ಮಾಡಬೇಕು. ಅದು ವಿಷ್ಣು ಭಕ್ತಿ. ಆ ರೀತಿಯಾಗಿ ವಿಷ್ಣು ಭಕ್ತಿ ಮಾಡೋದೇನಿದೆ ಇದು ಮುಕ್ತಿಯೋಗ್ಯರ ಲಕ್ಷಣ. ಅದೊಂದು ನಮ್ಮಲ್ಲಿ ಇತ್ತು ಅಂದರೆ ಸಾಕು, ಏನೇ ಇರಲಿ ಎಲ್ಲವನ್ನು ಗೆದ್ದುಕೊಂಡು ಕೊನೆಗೆ ಮೋಕ್ಷಕ್ಕೆ ಹೋಗ್ತೀವಿ ಅಂತ ಕನ್ಫರ್ಮ್. ಅದೇ ಇದ್ದಿಲ್ಲ ಅಂತಾದರೆ ಏನು ಗುಣ ಇದ್ರೂ ಲಾಭ ಇಲ್ಲ. ಏನೇ ದಾನ ಧರ್ಮ ತಪಸ್ಸು ಹೋಮ ಯಜ್ಞ ಹವನ ಉಪವಾಸ ಅವ್ರದ ಏನು ಮಾಡೇನು ಪ್ರಯೋಜನ? ವಿಷ್ಣು ಭಕ್ತಿ ಇಲ್ಲ, ಏನೂ ಪ್ರಯೋಜನ ಇಲ್ಲ. ಎಲ್ಲ ಇದ್ದು ವಿಷ್ಣು ಭಕ್ತಿ ಇಲ್ಲದಿದ್ದರೆ ಪ್ರಯೋಜನ ಇಲ್ಲ. ಏನೂ ಇಲ್ಲದೆ ಬರೀ ವಿಷ್ಣು ಭಕ್ತಿ ಒಂದು ಇತ್ತು ಅಂದರೆ ಸಾಕು, ಅದೊಂದೇ ಕರ್ಕೊಂಡು ಹೋಗ್ತಾರೆ ನಮಗೆ. ಮಿಗತಾ ಎಲ್ಲ ಅನವಸರ ಅಂತ ಅರ್ಥಲ್ಲ. ಆ ಒಂದು ಭಕ್ತಿ ಇದ್ದರೆ ಬೇರೆ ಗುಣಗಳೆಲ್ಲ ಬರಲಿಕ್ಕೆ ಸಾಧ್ಯ. ಬೇರೆ ಎಲ್ಲ ಇದ್ದು ವಿಷ್ಣು ಭಕ್ತಿ ಇದ್ದಿಲ್ಲ ಅಂದರೆ ಮೋಕ್ಷನೇ ಬರೋದಿಲ್ಲ. ಅದಕ್ಕಾಗಿ ಆ ವಿಷ್ಣು ಭಕ್ತಿ ಎಂಬುದು ಅಷ್ಟು ಮುಖ್ಯವಾದದ್ದು ಮುಕ್ತಿಯೋಗ್ಯರ
ಲಕ್ಷಣವಿದು ಅಂತ ಇಲ್ಲಿ ದಾಸರಾಯ ತಿಳಿಸ್ತಾ ಇದ್ದಾರೆ. ಗೊತ್ತಾಯ್ತಲ್ಲ? ಬರ ಶ್ರವಣ ಮನನಾದಿಗಳನ್ನು ಅತ್ಯಂತ ಸಂಭ್ರಮದಿಂದ ಮಾಡುತ್ತಾ ಶ್ರೀಹರಿಯ ಮಹಿಮಗಳನ್ನು ಕೇಳಿ ನಲಿಯುತ್ತಾ ಏನ್ ಬರ್ಕೊಂಡ್ರಿ? ಧರ್ಮ ಅರ್ಥ ಕಾಮ ಎಂಬ ಮೂರು ವಿಧ ಪುರುಷಾರ್ಥಗಳನ್ನು ಬಯಸದೆ ಲಕ್ಷ್ಮೀವಾಯು ಮೊದಲಾದ ದೇವತೆಗಳ ಅಂತರ್ಯಾಮಿಯಾಗಿ ಸರ್ವೋತ್ತಮನಾದ ಶ್ರೀಹರಿ ಸಜ್ಜನರಿಗೆ ಇಷ್ಟದಾಯಕನಾಗಿದ್ದಾನೆ ಎಂದು ಸ್ಮರಿಸುವರು. ಮುಕ್ತಿಯೋಗ್ಯರು. ಕಠಿಣ ಪದಗಳಲ್ಲಿ ಪ್ರವರತಮ ಅಂದ್ರೆ ಸರ್ವೋತ್ತಮ ಅಂತ ಬರ್ಕೊಳ್ಳಿ. ಪ್ರವರತಮ ಅಂದ್ರೆ ಸರ್ವೋತ್ತಮ. ಇವರು ಮುಕ್ತಿ ಯೋಗ್ಯರೆಂಬರು ಶ್ರವಣ ಮನನಾದಿಗಳ
ಪರಮೋತ್ಸವದಿ ಮಾಡುತ್ತ ಕೇಳಿ ನಲಿವುತ ಧರ್ಮ ಕಾಮಾರ್ಥ. ತ್ರಿವಿಧ ಫಲಗಳಪೇಕ್ಷಿಸದೆ ಶ್ರೀ ಪವನ ಮುಖ ದೇವಾಂತರಾತ್ಮಕ. ಪ್ರವರತಮಶಿಷ್ಟೇಷ್ಟದಾಯಕನೆಂದು ಸ್ಮರಿಸುವರು. ಇನ್ನು ಸಂಶಯ ಇದ್ರೆ ಕೇಳಬಹುದು. ಮತ್ತೆ ನಾಳೆ ಪೂರ್ಣ. ಹರೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಹೇಳಮ್ಮ. ಶ್ರೀಕೃಷ್ಣ ಅರ್ಪಣಮಸ್ತು. ನಮಸ್ಕಾರ ಆಚಾರ್ಯ. ಹರೇ ನಮಃ. ನಮಸ್ಕಾರ ಆಚಾರ್ಯ.